ನಾನು ಹುಟ್ಟಿದ್ದು ಯಳಂದೂರಿನಲ್ಲಿ. ಐ ಥಿಂಕ್ ನಾನು ಮಿಡಲ್ ಸ್ಕೂಲ್ ತನಕ ನಾನು ಯಳಂದೂರಿನಲ್ಲೇ ಓದಿದೆ. ಸೊ ಅದೊಂದು ಚಿಕ್ಕ ತಾಲೂಕು ಅಂತ ಹೆಸರಿಗೆ, ಬಟ್ ಒಂದು ಹಳ್ಳಿ. ಅವಾಗಿನ ಸುಮಾರು ಸುಮಾರು 4-5 ದಶಕಗಳ ಹಿಂದೆ ಅದು ತೀರಾ ಒಂದು ಹಳ್ಳಿನೇ. ಸೊ ನಮಗೆ ನಾವು ಮಧ್ಯಮ ವರ್ಗದಂತ ಮನೆಗೆ ಹುಟ್ಟಿದ್ ನಾವು. ನಮ್ಮ ತಂದೆ ಜಮೀನ್ದಾರು, ಅಂದ್ರೆ ಅಲ್ಲಿ ಜಾಗೀರ್ದಾರ್ ಅಂತ ಕರೆಯೋರು. ಸೊ ಅಲ್ಲಿ ಜೋಡಿದಾರ್ ಅಂತ. ನಮ್ಮ ತಂದೆಗೆ ಒಂದಿಷ್ಟು ಜಮೀನಿತ್ತು, ಲ್ಯಾಂಡ್ ಇತ್ತು. ಸೊ ಅದ್ರ ಮೇಲೆ ಅವ್ರು ಮೊದಲು ಲಾಯರ್ ಆಗಿದ್ರು. ಆಕ್ಚುಲಿ ನಮ್ಮ ಫಾದರ್ ವಾಸ್ ಎ ಕ್ರಿಮಿನಲ್ ಅಡ್ವೊಕೇಟ್. ಅದನ್ನ ಬಿಟ್ಟು ವ್ಯವಸಾಯ ಮಾಡಬೇಕು ಅಂತ ನಮ್ಮ ಊರಿಗೆ ಬಂದು, ಅವ್ರ ಊರಿಗೆ ಬಂದು ಅಲ್ಲಿ ಅವರು ವ್ಯವಸಾಯ ಮಾಡೋಕೆ ಶುರು ಮಾಡಿದ್ರು. ಸೊ ತುಂಬಾ ಏರುಪೇರುಗಳಿದ್ವು ಜೀವನದಲ್ಲಿ. ಮಳೆ ಬಂದಾಗ ಚೆನ್ನಾಗಿ ಎಲ್ಲ ಬರೋದು, ನಮ್ಗೆ ಭತ್ತ ಕಬ್ಬು ಎಲ್ಲ ಇರೋದು, ಜೀವನ ಚೆನ್ನಾಗಿರೋದು. ಮಳೆ ಬರ್ಲಿಲ್ಲ ಅಂದ್ರೆ ನಮ್ಗೆ ಅದು ತೊಂದರೆ ಆಗೋದು ಯಾವಾಗ್ಲೂ. ಬಟ್ ನಮ್ಮಲ್ಲಿ ಐ ಥಿಂಕ್ ನಾವೆಲ್ಲ ಒಂದು 6 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಸೊ ನಾನು ಕೊನೆಯವನು. ಸೊ ನಮ್ಗೆ ಅವಾಗ ಆ ವಯಸ್ಸಿನಲ್ಲಿ ನಮ್ಗೆ ಬಡತನ ಗೊತ್ತಾಗ್ಲಿಲ್ಲ, ಯಾವ್ದು ಗೊತ್ತಾಗ್ತಿರ್ಲಿಲ್ಲ. ಯಾಕೆಂದ್ರೆ ನಮ್ಗೆ ಚೆನ್ನಾಗಿ ಊಟ ಮಾಡ್ತಾ ಇದ್ವಿ, ಸ್ಕೂಲ್ ಹೋಗ್ತಾ ಇದ್ವಿ. ಬಟ್ ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮಂದ್ರು ಎಷ್ಟು ಒದ್ದಾಡಿದ್ರು ಅವಾಗ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆಲ್ಲ ಬೆಳೆದಾಗ ಗೊತ್ತಾಯ್ತು, ಅವ್ರನ್ನೆಲ್ಲ ನಮ್ಮನ್ನ ಓದಿಸೋದಕ್ಕೆ, ನಮ್ಗೆಲ್ಲ ಒಂದು ದಾರಿ ತರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ಅವಾಗ ಗೊತ್ತಾಯ್ತು. ಯಾಕಂದ್ರೆ ಅಲ್ಲಿ ತುಂಬ ಚಿಕ್ಕ ವಯಸ್ಸಿನಲ್ಲಿ ಗೊತ್ತಾಗ್ತಿರಲಿಲ್ಲ. ಸೊ ಯಳಂದೂರಿನಲ್ಲಿ ಪ್ರೈಮರಿ ಸ್ಕೂಲ್ ಮುಗಿಸ್ಕೊಂಡು ನಮ್ಮ ಅಣ್ಣಂದ್ರದೆಲ್ಲ ಹೈಸ್ಕೂಲ್ ಮುಗಿತು. ಆಗಲೇ ನಮ್ಮ ಇನ್ನೊಬ್ರು ಮೈಸೂರು ಎಲ್ಲರೂ ಕಾಲೇಜ್ ಓದ್ತಾ ಇದ್ರು. ನನ್ನ ಇಮಿಡಿಯೇಟ್ ನನಗೆ SSLC ಮುಗಿದಾಗ ಒಂದು ಕಾಲೇಜ್ಗೆ ಓದ್ಬೇಕು ಅಂತ ನಾವು ಯಳಂದೂರಿಂದ ಮೈಸೂರಿಗೆ ಶಿಫ್ಟ್ ಆದ್ವಿ.